ನಮಸ್ಕಾರ ಫ್ರೆಂಡ್ಸ್, ನಿಮಗೆ ವಿಭೂತಿ ಮಹಿಮೆ ಗೊತ್ತಿದೆಯಲ್ವಾ? ಒಂದು ಚಿಕ್ಕ ಕಥೆಯ ಮೂಲಕ ಹೇಳ್ತೀನಿ. ಲಕ್ಷ್ಮಿ ಮತ್ತು ಸರಸ್ವತಿ ಎಲ್ಲರೂ ಬಂಗಾರ ಹಾಕಿಕೊಳ್ಳುತ್ತಾರೆ. ಪ್ರಭು, ನಾನೇಕೆ ಬಂಗಾರ ಹಾಕಿಕೊಳ್ಳಬಾರದು? ನಾನೇಕೆ ಭಸ್ಮ ಧರಿಸಬೇಕು ಎಂದು ದೇವಿ ಪಾರ್ವತಿ ಶಿವನ ಹತ್ರ ಕೇಳ್ತಾರೆ. ಆವಾಗ ಶಿವ, ನನ್ನ ಹತ್ರ ಇರುವುದು ಈ ವಿಭೂತಿ ಭಸ್ಮ ಅಷ್ಟೇ ದೇವಿ. ನಿನಗೆ ಬೇಕಾದರೆ ಈ ಒಂದು ಚಿಟಿಕೆ ವಿಭೂತಿಯನ್ನು ತೆಗೆದುಕೊಂಡು ಕುಬೇರನ ಹತ್ತಿರ ಹೋಗಿ ಇದರ ತೂಕದ ಬಂಗಾರವನ್ನು ಕೇಳು, ಅವರು ನಿನಗೆ ಕೊಡುತ್ತಾರೆ ಅಂತ ಹೇಳುತ್ತಾನೆ. ಆವಾಗ ಪಾರ್ವತಿ ದೇವಿಯು ಕುಬೇರನಿರುವ ಅಲಕ್ಕಪುರಕ್ಕೆ ಹೋಗಿ ಶಿವ ಹೇಳಿದ ಹಾಗೆ ಹೇಳಿ ತನ್ನಲ್ಲಿರುವ ಒಂದು ಚಿಟಿಕೆ ಭಸ್ಮವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಇದರ ತೂಕದಷ್ಟು ಬಂಗಾರ ಕೊಡಿ ಕುಬೇರ ಎಂದು ಕೇಳುತ್ತಾಳೆ. ಆಗ ಕುಬೇರ ನಗುತ್ತಾ, ಈ ಚಿಟಿಕೆ ಭಸ್ಮದಷ್ಟೇ ಸಾಕೆ ಪಾರ್ವತಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಅಂತ ಹೇಳುತ್ತಾನೆ. ಆದರೆ ಪಾರ್ವತಿ, ಇಲ್ಲ, ಈ ಚಿಟಿಕೆ ಭಸ್ಮದಷ್ಟೇ ನನಗೆ ಬೇಕು ಅಂತ ಹೇಳುತ್ತಾರೆ. ಆವಾಗ ಭಸ್ಮ ಒಂದು ತಕ್ಕಡಿಯಲ್ಲಿ ಹಾಗೂ ಬಂಗಾರ ಒಂದು ತಕ್ಕಡಿಯಲ್ಲಿ ಇಟ್ಟು ತೂಗಲು ಪ್ರಾರಂಭಿಸುತ್ತಾರೆ. ಆದರೆ ತಕ್ಕಡಿ ಮೇಲಕ್ಕೆ ಏಳುವುದಿಲ್ಲ. ಕುಬೇರನಲ್ಲಿರುವ ಎಲ್ಲ ಸಿರಿ ಸಂಪತ್ತು ಬಂಗಾರ ಎಲ್ಲ ಹಾಕಿದರೂ ಕೂಡ ತಕ್ಕಡಿ ಮೇಲಕ್ಕೆ ಏಳುವುದಿಲ್ಲ. ಆಗ ಕುಬೇರ ತನ್ನ ಹೆಂಡತಿಯ ಬಂಗಾರನ್ನು ಸಹ ಹಾಕಿಬಿಡುತ್ತಾರೆ. ಆದರೂ ತಕ್ಕಡಿ ಮೇಲಕ್ಕೆ ಏಳುವುದಿಲ್ಲ. ಕೊನೆಗೆ ಕುಬೇರನ ಹೆಂಡತಿಯ ತಾಳಿಯನ್ನು ಹಾಕ್ತಾರೆ. ಆವಾಗ ಸ್ವಲ್ಪ ತಕ್ಕಡಿ ಮೇಲಕ್ಕೆ ಏಳುತ್ತದೆ. ಆವಾಗ ಕುಬೇರ, ನನ್ನನ್ನು ಕ್ಷಮಿಸಿ ಮಹಾತಾಯಿ ಪಾರ್ವತಿ, ನಾನು ಅಹಂಕಾರದಿಂದ ಮಾತನಾಡಿದ್ದೇನೆ. ಈ ಭಸ್ಮದ ತೂಕ ಯಾರಿಗೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಆವಾಗ ಪಾರ್ವತಿಗೆ ಶಿವ ಕೊಟ್ಟ ಭಸ್ಮದ ಮಹತ್ವ ತಿಳಿದು, ನನಗೆ ಬಂಗಾರ ಬೇಡ, ಬಂಗಾರಕ್ಕೆ ಸಮನಾಗಿರುವ ವಿಭೂತಿಯೇ ಸರ್ವಶ್ರೇಷ್ಠ ಮಹಾದೇವ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳುತ್ತಾಳೆ. ಅದಕ್ಕೆ ಹಣೆಯಲ್ಲಿ ವಿಭೂತಿಯೇ ಶೃಂಗಾರ.